ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅದ್ಭುತವಾದ ಇತ್ತೀಚೆಗೆ ನಡೆದ ಬಂಗಾರದ ಜೋಡಿ ಕಾರ್ಯಕ್ರಮ ಹಾಸನದಲ್ಲಿ ನಡೀತು. ನೀವು ನೋಡ್ಬೋದು, ಕಲಾಭವನದಲ್ಲಿ ಮಾಡಿದ್ರು. ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ. ಇಲ್ಲಿ ಟಿಕೆಟನ್ನು ಕೌಂಟರ್ ಮಾಡಿದ್ದು ಕ್ಯೂ ಆಗಿ ನಿಂತಿದ್ರು. ಇವಾಗ ಸ್ಟಾರ್ಟ್ ಆಯಿತು ಪ್ರೋಗ್ರಾಮು. ಇವಳು ನಮ್ಮ ಮಗಳು, ನನ್ನ ಹೆಂಡತಿ, ನಾನು ಎಲ್ಲ ಹೋಗಿದ್ದು. ಇದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ದು ಏನಕ್ಕೆ ಅಂದರೆ ಇದರಲ್ಲಿ ತುಂಬ ಬಹುಮಾನವನ್ನು ಗೆದ್ದು. ಇದರಲ್ಲಿ ಒಂದು ಪ್ರಾಬ್ಲಮ್ ಆಯಿತು. ಏನು ಅಂದರೆ ನಾವು ವಿನ್ ಆಗಿದ್ದು, ಆದರೆ ಇಲ್ಲಿ ನಮಗೆ ಕೊಡ್ದಲೆ ಬೇರೆಯವರಿಗೆ ಕೊಟ್ಟಿದ್ರು. ಫಸ್ಟ್ ರೌಂಡಲ್ಲಿ ನಾವು 3 ಹೇಳಿದ್ದು, ಒಬ್ಬರು 4 ಹೇಳಿದ್ರು, ಒಬ್ಬರು 3 ಹೇಳಿದ್ರು. ಎರಡನೇ ಸುತ್ತಲ್ಲಿ ನಾವು ಬೇಗ ಹೇಳಿದ್ವು, ಆದರೆ ಸ್ವಲ್ಪ ಲೇಟಾಗಿ ಹೇಳೋರನ್ನ ಆಯ್ಕೆ ಮಾಡಿದ್ರು. ಮತ್ತು ಇನ್ನೊಬ್ಬರು ಏನು ಹೇಳಲಿಲ್ಲ, ಅವ್ರನ್ನ ಆಯ್ಕೆ ಮಾಡಿದ್ರು. ಅದೇ ತುಂಬ ಬೇಜಾರಾಯಿತು. ಆದರೂ ಪರವಾಗಿಲ್ಲ, ಈ ಬಂಗಾರ ಜೋಡಿ ಕಾರ್ಯಕ್ರಮಕ್ಕೆ ನಮ್ಮನ್ನು ಸೆಲೆಕ್ಟ್ ಮಾಡಿದ್ರು ಲಕ್ಕಿ ಡಿಪ್ಪಲ್ಲಿ. ತುಂಬ ಖುಷಿ ಆಯಿತು. ತುಂಬ ಪ್ರೈಸನ್ನು ಕೊಟ್ಟರು. ಅದೇ ನಮಗೆ ಖುಷಿ ಆಯಿತು. ಇವಾಗ ಬಂಗಾರದ ಜೋಡಿಯ ಕಾರ್ಯಕ್ರಮದ ರೂಲ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ, ಕೇಳಿ. ಕೌಂಟರ್ ಫೈಲ್ ನಮ್ಮ ಹತ್ರ ಬರಬೇಕು. ನಮ್ಮ ಟೀಮ್ ಮೆಂಬರ್ ಶಶಿ ಸರ್ ಹತ್ರ ನೀವು ಬಂದು ನಿಮ್ಮ ಕೌಂಟರ್ ಫೈಲ್ ನ ಸಬ್ಮಿಟ್ ಮಾಡಿ. ಅಂಡ್ ಆಲ್ಸೋ ಆ ಪಾಸ್ ಜೊತೆ ನಿಮ್ಗೆ ಏನೊಂದು ಕೂಪನ್ ಕೊಟ್ಟಿದ್ದಾರೆ, ಆ ಕೂಪನ್ ನ ಮೂಲಕ ಕೂಡ ಹೊರಗಡೆ ಇರುವಂತಹ ಸ್ಟಾಲ್ಸ್ ಅಲ್ಲಿ ನೀವು ಬಹುಮಾನಗಳನ್ನ ಗೆದ್ಕೋಬಹುದು. ಸೊ ಕೌಂಟರ್ ಫೈಲ್, ಕೂಪನ್ ಎರಡನ್ನೂ ಜೋಪಾನವಾಗಿ ಇಟ್ಕೊಳ್ಳಿ. ಅಂಡ್ ಆ ಕೌಂಟರ್ ಫೈಲ್ ನ ನೀವು ಸ್ಟೇಜ್ ಮೇಲೆ ಬಂದು ಆಟ ಆಡಬೇಕು ಅನ್ನೋದಾದ್ರೆ ಆ ಕೌಂಟರ್ ಫೈಲ್ ನ ನಮಗೆ ತರಿಸಿ. ಪ್ರದರ್ಶನದ ಮೇಲೆ 2 ಜೋಡಿ ಎಲಿಮಿನೇಟ್ ಆಗ್ತಾರೆ. ಎಲಿಮಿನೇಟ್ ಆದ ದಂಪತಿಗಳಿಗೆ ಬಹುಮಾನ ನೀಡಲಾಗುತ್ತದೆ. ಮಿಕ್ಕ 2 ಜೋಡಿ ಮುಂದಿನ ರೌಂಡ್ಗೆ ಆಯ್ಕೆಯಾಗುತ್ತಾರೆ. ಇದೇ ರೀತಿ ಮತ್ತೆ ಹೊಸದಾಗಿ 4 ಜೋಡಿಗಳನ್ನು ವೇದಿಕೆ ಮೇಲೆ ಆಹ್ವಾನಿಸಿ ಸ್ಪರ್ಧೆ ಏರ್ಪಡಿಸಲಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಮೊದಲನೇ ರೌಂಡ್ನಲ್ಲಿ ಸೆಲೆಕ್ಟ್ ಆದ 2 ಜೋಡಿ ಮತ್ತು 2ನೇ ರೌಂಡ್ನಲ್ಲಿ ಸೆಲೆಕ್ಟ್ ಆದ 2 ಜೋಡಿಗಳ ನಡುವೆ ಸೆಮಿಫೈನಲ್ ಸ್ಪರ್ಧೆ ನಡೆಯುತ್ತದೆ. ವಿಜೇತರನ್ನು ಎಪಿಸೋಡ್ ಮೆಗಾ ವಿನ್ನರ್ ಎಂದು ಘೋಷಿಸಿ ಬಹುಮಾನ ನೀಡಲಾಗುತ್ತದೆ. ರನ್ನರ್ಸ್ಗಳಿಗೂ ವಿಶೇಷ ಬಹುಮಾನವಿದೆ. ಆಟ ಹೀಗೆ ಮುಗಿಯುವುದಿಲ್ಲ. ದಿನವಿಡೀ 4 ಎಪಿಸೋಡ್ಗಳಿರುತ್ತದೆ. ದಿನದ ಅಂತ್ಯದ ವೇಳೆಗೆ ಎಲ್ಲಾ ಎಪಿಸೋಡ್ ವಿನ್ನರ್ಗಳನ್ನು ಸೇರಿಸಿ ಗ್ರ್ಯಾಂಡ್ ಫಿನಾಲೆ ನಡೆಸಲಾಗುತ್ತದೆ. ಅದರಲ್ಲಿ ಗೆದ್ದ ಜೋಡಿಯನ್ನು ಗ್ರ್ಯಾಂಡ್ ವಿನ್ನರ್ ಎಂದು ಘೋಷಿಸಿ ಬಂಪರ್ ಬಹುಮಾನವನ್ನು ನೀಡಲಾಗುತ್ತದೆ. ವೇದಿಕೆ ಮೇಲೆ ಅವಕಾಶ ಸಿಗದೆ ಇರುವವರು ನಿರಾಶರಾಗಬೇಕಾಗಿಲ್ಲ. ಇಲ್ಲಿ ಆಡಿಯನ್ಸ್ಗೂ ಅನೇಕ ಸುತ್ತುಗಳು ಇರುತ್ತದೆ. ಇದರಲ್ಲಿ ಅದೃಷ್ಟಶಾಲಿಗಳು ಬಹುಮಾನ ಗೆಲ್ಲಬಹುದು. ಇಷ್ಟೇ ಅಲ್ಲ, ಟಿವಿ ವೀಕ್ಷಕರಿಗೆ ಹಲವು ಪ್ರಶ್ನೆ ಕೇಳಲಾಗುತ್ತದೆ. ಅದನ್ನು ನಿಮ್ಮ ಬಂಗಾರದ ಜೋಡಿ ವೆಬ್ಸೈಟ್ ನಲ್ಲಿ ಉತ್ತರಿಸಬಹುದು. ವಿಜೇತರ ಹೆಸರನ್ನು ಬಂಗಾರದ ಜೋಡಿ ಸಂಚಿಕೆ ಪ್ರಸಾರದ ವೇಳೆ ಪ್ರಕಟಿಸಲಾಗುತ್ತದೆ. ನೀವು ನಿಮ್ಮ ಸ್ನೇಹಿತರನ್ನು ಪರಿಚಯಿಸಿದಾಗ, ಸಿರಿಕನ್ನಡ ಟಿವಿ ಸ್ಪರ್ಧೆಯಲ್ಲಿ ಭಾಗವಹಿಸಿದಾಗ, ವೆಬ್ಸೈಟ್ ನಲ್ಲಿ ಉತ್ತರಿಸಿದಾಗ ನಿಮಗೆ ಪಾಯಿಂಟ್ ಸೇರ್ಪಡೆ ಆಗುತ್ತಾ ಹೋಗುತ್ತದೆ. ಅತಿ ಹೆಚ್ಚು ಪಾಯಿಂಟ್ಸ್ ಗಳಿಸಿದವರಿಗೆ ಗ್ರ್ಯಾಂಡ್ ಫಿನಾಲೆಯಲ್ಲಿ ಬಂಪರ್ ಬಹುಮಾನ ಗೆಲ್ಲುವ ಅವಕಾಶ. ಅಷ್ಟೇ ಅಲ್ಲ, ನಿಮ್ಮ ಬಳಿ ಇರುವ ಎಲ್ಲಾ ಪಾಯಿಂಟ್ಗಳನ್ನು ಬಳಸಿ ಬಂಗಾರದ ಜೋಡಿ ರಿಡಂಪ್ಷನ್ ಸ್ಟೋರ್ ನಲ್ಲಿ ನಿಮಗೆ ಇಷ್ಟವಾದ ಉತ್ಪನ್ನಗಳನ್ನು ಅವಕಾಶವಿದೆ. ಹೀಗೆ ಹೇಗಿದೆ ಅಂತ ಹೇಳಿದ್ರೆ, ದೇವಸ್ಥಾನಕ್ಕೆ ಹೋದ್ರೆ ಫಸ್ಟ್ ಹಿಂಗ್ ಬಂದಿದ್ರೆ ಮೇಲ್ ನೋಡಿದ್ರೆ ದೇವ್ರು ಬರ್ತಾರೆ ಕೂರ್ಸಿರಾ. ನೀವ್ ಯಾಕೆ ಮೇಲ್ಗಡೆ ಎಂಟ್ರಿ ತಗೋಬಾರ್ದಿತ್ತು? ಮೇಲ್ಗಡೆ ಅಂದ್ರೆ ಅದೇ ನಿಮ್ ಲೆವೆಲ್ ಮೇಲೆ ಅಲ್ವಾ? ಸೊ ಮೇಲಿಂದ ಬಂದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಹೆಂಗೆ ಇಲ್ಲಿ ಹಾಕೊಂಡು ಬರಲ್ಲ ಕೆಳಗಡೆ, ಮೇಲೆ ಬಂದು ಜಂಪ್ ಮಾಡಿ ಆಮೇಲೆ ನಾನ್ ಮೇಲೆ ಮಾಡ್ಬೋದಿತ್ತಲ್ವಾ? ನಾನ್ ಮೇಲೆ ಹೋಗ್ತಿದ್ದಲ್ಲ. ಇರ್ಲಿ ಬಿಡಿ, ಅವ್ರು ನಾನು ಒಬ್ಬ ಶೋ ನಡೆಸ್ಕೊಂಡು ಹೋಗ್ತಾ ಇದ್ದೆ ಆರಾಮಾಗಿ. ನೋಡಿ ಹಾಸನ ಹಾಕಿ ಬಂದ್ರೆ ನಿರಂಜನ ಆಕ್ಸಿಡೆಂಟ್ ಆಗಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಿಟ್ಟಿದ್ದೀನಿ ನಿಮ್ನ, ಅರ್ಥ ಆಯ್ತಾ? ನಿಮ್ಗಳ ಜೊತೆ ಆಟ ಆಡಕ್ಕೆ ನಾವಿಬ್ರು ಹಾಸನಕ್ಕೆ ಬಂದಿದ್ದೀವಿ.
ಕಲೆ ಮತ್ತೆ ವಾಸ್ತುಶಿಲ್ಪಕ್ಕೆ ತನ್ನದೇ ಆದ ಕೊಡುಗೆ ಕೊಟ್ಟಿರುವಂತ ನಮ್ಮ ಹಾಸನ. ಅಷ್ಟೇ ಅಲ್ಲ, ನಾವು ಪ್ರತಿ ಸಲ ಅಂದ್ರೆ ಪ್ರತಿ ವರ್ಷ ಇಲ್ಲಿಗೆ ಹಾಸನಾಂಬ ದೇವಸ್ಥಾನಕ್ಕೆ ಬಂದು ಆ ದರ್ಶನ, ತಾಯಿ ದರ್ಶನ ಮಾಡಿ ನೋಡಿದಾಗ 5 ಕಡೆಯಿಂದ ಮಹಾದೇವ್ ಅವರು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಸೊ ನಿಮ್ಮ ಅದೃಷ್ಟ ಇಲ್ಲಿದೆ, ರೆಡಿನಾ? ಎಲ್ಲ ಹಾಸನಾಂಬ ತಾಯಿ ಬೇಡ್ಕೊಳ್ಳಿ, ನೀವು ಸೆಲೆಕ್ಟ್ ಆಗ್ಬೇಕು ಅಂತ. 5 ಕಡೆಯಿಂದ ಮಹಾದೇವ್ ಅವರು ಮೊದಲನೇ ಚೀಟಿ ತೆಗಿತಾ ಇದ್ದಾರೆ. ಯಾರಾಗ್ತಾರೆ ಆ ಜೋಡಿ? 1160 ಯಶಸ್ವಿನಿ. ಇವರನ್ನು ಆಯ್ಕೆ ಮಾಡಿದ್ರು, ನಮ್ಮನ್ನು ಆಯ್ಕೆ ಮಾಡಬೇಕಿತ್ತು. ಇವರು ಫಸ್ಟ್ ರೌಂಡಲ್ಲಿ 3 ಮಾಡಿದ್ರು, ಸೆಕೆಂಡ್ ರೌಂಡಲ್ಲಿ ಲೇಟಾಗಿ ಮಾಡಿದ್ರು, ಆದರೆ ಇವ್ರು ತಗೊಂಡ್ರು. ನಮ್ಮ ಎರಡನೇ ಜೋಡಿ 1144 ಸವಿತಾ. ಇನ್ನೊಂದು ಕೂಪನ್ ನಂಬರ್ ಏನಿದೆ 1770 1144 1160 177. ಇವರನ್ನು ವೈಡ್ ಎಂಟ್ರಿಯಿಂದ ಆಯ್ಕೆ ಮಾಡಿದ್ರು, ಆದರೆ ಇವರು ಫಸ್ಟ್ 4 ಹೇಳಿದ್ರು, ಸೆಕೆಂಡು ಏನು ಹೇಳಲಿಲ್ಲ, ಇವ್ರನ್ನ ಆಯ್ಕೆ ಮಾಡಿದ್ರು, ನಮ್ಮನ್ನು ಕೈ ಬಿಟ್ಟರು. ನಾವು ಕೇಳಿದ್ವು ಹಿಂಗೆ ಯಾಕೆ ಮಾಡಿದ್ರಿ ಅಂತ, ಅದೆಲ್ಲ ತೀರ್ಪುಗಾರದ್ದು ಅಂತ ಹೇಳಿದ್ರು. ಬಂದ್ರಾ? ಬನ್ನಿ, ಜೋಶಲ್ಲಿ ಬರಬೇಕು. ಈ ಹೆಸರು ಬರೀದಿರೋ ಜೋಡಿ ಯಾರು? ಯಾರು ಗೊತ್ತಿಲ್ಲ? 1770. ನೀವೇನಾ? ಈ ಕೂಪನ್ ಅಲ್ಲಿ ಹೆಸರು ಬರದ ಕಾರಣ ಇನ್ನೊಂದು ಕೂಪನ್ ಅನ್ನ ತೆಗಿತಾ ಇದ್ದೇವೆ. ತೆಗೆದು ಇನ್ನೊಂದು ಕೂಪನ್ ಸಂಖ್ಯೆ 1505 ತುಂಬಾ. ಇದು ನಾವೇ ಸೆಲೆಕ್ಟ್ ಆಗಿದ್ದು ಸ್ಟೇಜ್ ಕಡೆಗೆ ಹೋಗ್ತಾ ಇದ್ದೀವಿ. ಹಿತೇಶ್ 4 ಜೋಡಿಗಳನ್ನ ಕರಿಬೇಕು. 4ನೇ ಜೋಡಿನ ಹೆಂಗ್ ಸೆಲೆಕ್ಟ್ ಮಾಡ್ತೀನಿ ಅಂತ ಗೊತ್ತಿದೆ ನಿಮಗೆ? ಅದು ವೈಲ್ಡ್ ಕಾರ್ಡ್ ಎಂಟ್ರಿ. ಆ ಜೋಡಿನ ಹೆಂಗ್ ಸೆಲೆಕ್ಟ್ ಮಾಡಿದೀವಿ ಅಂತ ತಿಳ್ಕೋಬೇಕು ಅಂದ್ರೆ ನೀವೀಗಲೇ ಈ ಏವಿನ ನೋಡ್ಬೇಕು. ಎಷ್ಟು ಎನರ್ಜಿ ಇದೆ ನೋಡಿ ಅಂಕಲ್ಗೆ, ಸಕಲಾಗಿ ಮಾತಾಡ್ತಿದ್ದಾರೆ ಕುತ್ಕೊಂಡು. ಇನ್ನ ತಿಂಡಿ ತಿಂತೇನೆ. ಶುರು ಮಾಡೋಣ. ಮೊದಲನೇ ರೌಂಡಿನ ಹೆಸರು ಕಂಪಾರ್ಟ್ಮೆಂಟ್ ರೌಂಡ್. ಸೊ ಈ ರೌಂಡ್ ಹೆಂಗೆ ಅಂದ್ರೆ ಗಂಡ ಹೆಂಡತಿ ಇಬ್ರಿಗೂ ಕ್ವಶನ್ಸ್ ಕೇಳ್ತೀವಿ. ಒಬ್ರು ಸ್ಟೇಜ್ ಮೇಲೆ ಇರಬೇಕು, ಇನ್ನೊಬ್ರು ಒಳಗಡೆ ಇರ್ತಾರೆ. ಸೊ ಅವ್ರಿಗೆ ನಾವು ಕ್ವಶನ್ ಕೇಳ್ತೀವಿ, ಯಾರು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾರೋ ಅಂತ ಗೊತ್ತಾಗೋದು ಯಾವಾಗ ಗೊತ್ತಾ? ಒಳಗಡೆ ಇರೋ ನಿಮ್ ಪಾರ್ಟ್ನರ್ ಬಂದು ಉತ್ತರ ಕೊಟ್ಟಾಗ್ಲೇ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ ಅಂತ ಗೊತ್ತಾಗುತ್ತೆ, ಆ್ಯಂಡ್ ನಿಮಗೆ ಪಾಯಿಂಟ್ಸ್ ಕೂಡ ಬರುತ್ತೆ. ಸೊ ಯಾರು ಇಲ್ಲಿರ್ತೀರಾ, ಯಾರು ಒಳಗಡೆ ಹೋಗ್ತೀರಾ ಅಂತ ಡಿಸೈಡ್ ಮಾಡಿದ್ದೀರಾ. ಅದಕ್ಕೂ ಮುಂಚೆ ಅಟ್ಲೀಸ್ಟ್ ನಿಮ್ಮ ಹೆಸರುಗಳನ್ನ ಕೇಳ್ಬಿಡೋಣ. ದೀಪ ದೀಪ ಬೆಳಗ್ಬೇಕಾ? ನಿಮ್ಮ ಕೇಸ್ ಸೂಪರ್. ಕಾಂಟ್ರಾಜು ಬಿಸ್ನೆಸ್. ಯಶಸ್ವಿನಿ ಹೌಸ್ ವೈಫ್. ರಘು 2 ವೀಲರ್ ವರ್ಕ್ಶಾಪ್. ತಾಲೂಕು ಪಂಚಾಯತಿ ಇಂಜಿನಿಯರ್. ಸುಮಲತಾ ನರ್ಸಿಂಗ್ ಆಫೀಸರ್ ಸರ್ ಕೆಲಸ ಮಾಡ್ತಿದ್ದೀನಿ. ಪ್ರದೀಪ್ ಬಿಸ್ನೆಸ್. ಓ ಸೂಪರ್. ಬನ್ನಿ ಜೋರಾದ ಚಪ್ಪಾಳೆ ನಮ್ಮ ಜೋಡಿಗಳೇ. ಸೊ ಯಾವ ಜೋಡಿಯಿಂದ ಶುರು ಮಾಡುವ? ಇವರಿಂದನೇ ಸ್ಟಾರ್ಟ್ ಮಾಡೋಣ. IHP ಐನರ್ಸ್ ತಂಡದಿಂದ ಶುರು ಮಾಡುವ. ಯಾರು ಇಲ್ಲಿರ್ತೀರಾ, ಯಾರು ಒಳಗಡೆ ಹೋಗ್ತೀರಾ? ದಯವಿಟ್ಟು ರೂಮ್ ಲಾಕ್ ಮಾಡಿ ಅಲ್ಲಿ ಒಳಗಡೆ. ಕರೆಕ್ಟ್ ಲಾಕ್ ಮಾಡಿ ಕೇಳಿಸ್ಬಾರ್ದು ಅವ್ರಿಗೆ. ನಮ್ಮ ಮೊದಲನೇ ಸುತ್ತು ಕಂಪ್ಯಾಟಿಬಿಲಿಟಿ ಸುತ್ತು. ಶುರು ಮಾಡುವ. ಆಯುರ್ವೇದ. ಪ್ರಶ್ನೆಗಳನ್ನ ಕೇಳ್ತೀನಿ, ಉತ್ತರವನ್ನು ಹೇಳಲು ರೆಡಿ ಇದ್ದೀರಾ? ರೆಡಿ ಇದ್ದೀವಿ ಸರ್. ನೀವಿಬ್ಬರಲ್ಲಿ ಫಸ್ಟ್ ಯಾರು ಒಳಗೆ ಹೋಗ್ತಾರೆ? ನಾವು ಹೋಗ್ತೀನಿ ಒಳಗಡೆ. ಆಯ್ತು, ಸರ್ ಅನ್ನು ಒಳಗೆ ಹಾಕಿ ಲಾಕ್ ಮಾಡಿ. ಏನಾದ್ರು ಪ್ಲಾನ್ ಮಾಡಿದ್ದೀರಾ? ಇಲ್ಲ ಸರ್. ಫಸ್ಟ್ 2 ನಾನು ಮಾಡ್ತೀನಿ. ಇಲ್ಲ ಸರ್. ಹೌದಾ? ಹೇಳಿ, ಯಾರು ನೋಡಿದ್ರಾ? ಕಂಪ್ಯಾಟಿಬಿಲಿಟಿ ರೌಂಡು, ಟೈಮ್ ಪಾಸ್ ರೌಂಡ್ ಅಲ್ಲ. ಹೌದಾ? ಈಗ ಓಕೆ, ಈಗ ನಾನು ಕೇಳುವಂತ ನಿಮ್ಮ ಮೊದಲನೇ ಪ್ರಶ್ನೆ, ಎಲ್ಲದರಲ್ಲೂ ಪರ್ಫೆಕ್ಟ್ ಇರ್ಬೇಕನ್ನೋದು ಯಾರು? ನಮ್ಮನೆಯವರೇ, ಅವರೇ. ಅವರೇನಾ? ಓಕೆ, ಅವರೇ ಅಂತ ಹೇಳಿದ್ದಾರೆ. ಫಸ್ಟ್ ಉತ್ತರ ಹೇಳಿದ್ದಾರೆ. ಈಗ ಎರಡನೇ ಪ್ರಶ್ನೆ,
ನನ್ನ ತೀರ್ಮಾನನೇ ಅಂತಿಮ. ನನ್ನ ತೀರ್ಮಾನನೇ ಅಂತಿಮ. ಅದಕ್ಕಿಂತ ಜಾಸ್ತಿ ಏನು ಮಾತಾಡಬಾರ್ದು ಅಂತ ಹೇಳೋದು ಯಾರು? ಅವರೇ. ನಿಮ್ಗೆ ಏನಿಲ್ವಾ? ಇರ್ಬೋದು. ಈಗ ಓಕೆ, ಈಗ ಮೂರನೇ ಪ್ರಶ್ನೆ. ನಿನಗೆ ಆಗ್ಬೇಕಾಗಿದೆ ಅಂತ ಹೇಳೋದು ಯಾರು? ನಿನಗೆ ಆಗ್ಬೇಕಾಗಿದೆ ಅಂತ ಹೇಳೋದು ಯಾರು? ನಮ್ಮನೆ ಇದೆ. ಊಟ ಅಂತ ಬಂದ್ರೆ ತುಂಬಾ ಸ್ಟ್ರಿಕ್ಟ್ ಯಾರು? ಜಾಸ್ತಿ ತಿನ್ನೋದಪ್ಪ, ಅದು ಬೇಡ ಇದು ಬೇಡ ಇಷ್ಟೇ ಅಂತ. ಇಬ್ರು ಊಟದ ವಿಚಾರದಲ್ಲಿ ಡಯಟ್ ಮಾಡ್ತೀವಿ. ಡಯಟ್ ಮಾಡ್ತೀರಾ? ಅವರೇನೆ ಜಾಸ್ತಿ ಸ್ಟ್ರಿಕ್ಟ್ ಇರೋದು. ಫುಡ್ ರಿಸ್ಟ್ರಿಕ್ಷನ್ ಇದು ಅವರೇ. ನಿಮ್ಗೆ ಏನಿಲ್ಲ ಈ ರೇಂಜ್ ಅಲ್ಲಿ. ಕೆಲವೊಂದ್ರಲ್ಲಿ ಇದೆ. ಈ ಕೇಳಿದ ಕ್ವಶನ್ಗಳೆಲ್ಲ ಇಲ್ಲ ಮೇಡಮ್. ನೀವೇನಾದ್ರು ಬೇರೆ ಕೇಳಿದ್ರೆ ಹೇಳ್ತಿದ್ವಿ. ಏನ್ ಈ ತರ questions ಕೇಳ್ತೀರಾ? ಎಲ್ಲ ಅವರೇ ಅನ್ನೋ ತರ. ಓಕೆ, ಹಾಗಾದ್ರೆ ನೀವು 4 ಉತ್ತರಗಳನ್ನ ಕೊಟ್ಟಿದ್ದೀರಾ. ಅವ್ರನ್ನ ಪ್ರೀತಿಯಿಂದ ಕರೀರಿ ಮೇಡಮ್. ಏನು ಅಂದ್ರೆ ಬನ್ನಿ. ಇನ್ನೊಂದ್ಸಲ ಕರೀರಿ ಅವ್ರು. ಏನು ಅಂದ್ರೆ ಬನ್ನಿ. ಈಗ ಟೋನ್ ಚೇಂಜ್ ಆಯ್ತು. ಫಸ್ಟ್ ಏನು ಅಂದ್ರೆ ಬನ್ನಿ, ಏನು ಅಂದ್ರೆ ಬನ್ನಿ. ನೆಕ್ಸ್ಟ್ ಕ್ವಶನ್. ಸಿಟ್ಟು ಬಂದಾಗ ಪ್ಲೀಸ್. ಏನು ಅಂದ್ರೆ ಬನ್ನಿ. ಇದು ಸಿಟ್ಟಲ್ಲ, ಇದು ಸಿಟ್ಟು. ಸಿಟ್ಟಲ್ಲಿ ಸಿಟ್ಟಲ್ಲ. ಏನು ಅಂದ್ರೆ ಬನ್ನಿ. ಏನ್ ಬೈಯದೇ ಇಲ್ವಾ? ಬನ್ನಿ ಸರ್. ಏನು ಅಂದ್ರೆ? ವಿಷಯ ಏನು ಅಂದ್ರೆ ಬನ್ನಿ. ಎಸ್ ಸರ್, ಈಗ ಮೇಡಮ್ ಪ್ರಶ್ನೆಗಳನ್ನು ಕೇಳಿದ್ದು ಅವರು ಆನ್ಸರ್ ಹೇಳಿದ್ದಾರೆ. ನೀವು ಆನ್ಸರ್ ಹೇಳಕ್ಕೆ ರೆಡಿ ಅಲ್ವಾ? ರೆಡಿ ಸರ್. ಧೈರ್ಯ ಇದೆಯಲ್ಲ? ಓಕೆ, ಈಗ ನಿಮ್ಮ ಮೊದಲನೆಯ ಪ್ರಶ್ನೆ. ಎಲ್ಲರಲ್ಲಿ ಪರ್ಫೆಕ್ಟ್ ಇರಬೇಕು ಅನ್ನೋದು ಯಾರು? ಓಕೆ, ಈಗ ನಿಮ್ಮ ಎರಡನೆಯ ಪ್ರಶ್ನೆ. ನನ್ನ ತೀರ್ಮಾನನೇ ಅಂತಿಮ, ಅದ್ರ ಮೇಲೆ ಜಾಸ್ತಿ ಮಾತಾಡಬಾರ್ದು ಅಂತ ಹೇಳೋದು ಯಾರು? ನೀವೇನಾ? ಇವಾಗ ರೈತರು ನನ್ನ ಶಿಕ್ಷಣ ಫೈನಲ್ ಅಂತೀರಾ? ನೀವು ನೋಡಕ್ ಅನ್ಸಲ್ಲ. ಓಕೆ, ಈಗ ನಿಮ್ಮ ಮೂರನೇ ಪ್ರಶ್ನೆ. ಇದು ನಿಮಗೆ ಆಗ್ಬೇಕಾಗಿದೆ ಅಂತ ಹೇಳೋದು ಯಾರು? ಇದು ನಿನಗೆ ಸರಿಯಾಗಿ ಆಗಿದೆ, ನಿನಗೆ ಆಗ್ಬೇಕಾಗಿದ್ದೆ ಅಂತ ಹೇಳೋದು ಯಾರು? ಓಕೆ, ಈಗ ನಿಮ್ಮ ಕೊನೆಯ ಪ್ರಶ್ನೆ. ಊಟ ಅಂತ ಬಂದರೆ ಬಂದಾಗ ತುಂಬಾ ಸ್ಟ್ರಿಕ್ಟ್ ಯಾರು? ಡಯಟ್ ಕಾನ್ಶಿಯಸ್. ಇಷ್ಟೇ ತಿಂದೆ, ಇಷ್ಟೇ ತಿಂದೆ ಅಂತ. ಓಕೆ, ಈಗ ಇವರು ಹೇಳಿದ್ರಲ್ಲಿ ಎಷ್ಟು ಆನ್ಸರ್ ಸರಿಯಾಗಿತ್ತು? ಎಲ್ಲ ಫುಲ್ಲು ಅಲರ್ಟ್ ಆಗಿದ್ದಾರೆ. ಕರೆಕ್ಟ್ ಆಗಿ 3 ಆನ್ಸರ್ ಹೇಳಿ ತಪ್ಪು ಹೇಳಿದ್ರೆ ಪರವಾಗಿಲ್ಲ, ಚೆನ್ನಾಗಿ ಆಡಿದ್ರಿ. ಸೊ ಯಾರು ಸೇಫ್ ಆಗ್ತೀರಾ ಅಥವಾ ಈ ಎಪಿಸೋಡ್ ವಿನ್ ಆಗ್ತೀರಾ? ಕೊನೆಯಲ್ಲಿ ಫೈನಲ್ ಆಗಿ ಒಂದು ಎಪಿಸೋಡ್ ಆಗುತ್ತಲ್ಲ, ಅಲ್ಲಿ ನೀವು ಹಾಸನದ ಬಂಗಾಳದ ಜೋಡಿ ಅನ್ನೋ ಟೈಟಲ್ ತಗೋಬಹುದು. ಈ ಎಪಿಸೋಡ್ ಜೊತೆಗೆ ಆ ಎಪಿಸೋಡ್ ವಿನ್ ಆಗುವಂತ ಚಾನ್ಸಸ್ ಇದೆ. ಸೊ ಈ ಒಂದು ರೌಂಡ್ ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಫುಲ್ ಮಜಾ ಮಾಡ್ಕೊಂಡು ಆಟ ಆಡಿ. ರೆಡಿನಾ? ಓಕೆ, ಸೂಪರ್. ಮೊದಲನೇ ಜೋಡಿ ಯಾರು ಕರೆಯೋಣ? ನಮ್ಮ ವೈಲ್ಡ್ ಕಾರ್ಡ್ನ ಕರೆಯೋಣ. ಹೌದು, ನಮ್ಮ ಕಾವ್ಯಕುಮಾರ್ ಅವರು ಫಸ್ಟ್ ಆಟ ನಮ್ಮ ಮಂಕಿ ಟ್ರಿಪಲ್ 5 ಜೋಡಿ ಈಗ ಆಡ್ತಿದ್ದಾರೆ. ಸೊ ಯಾರು ಆಕ್ಟ್ ಮಾಡ್ತೀರಾ, ಯಾರು ಕಂಡು ಹೇಳ್ತೀರಾ? ಏನಿದೆ ಆಕ್ಟ್ ಮಾಡಿ, ನೀವು ಆಕ್ಟ್ ಮಾಡ್ತೀರಾ? ಓಕೆ, ಬಟ್ ಇಲ್ಲಿ ಕಾಣುತ್ತೆ. ಸಿನಿಮಾ ಹೆಸರು ಅಲ್ಲ ಹೇಳ್ತೇನೆ ಆಮೇಲೆ. ಎಸ್ ಮೇಡಮ್, ಸಿನಿಮಾ ಹೆಸರು ಗೊತ್ತಾಯ್ತಲ್ವಾ? ಓಕೆ ಸರ್, ಎಸ್ ಮೇಡಮ್ ರೆಡಿನಾ? ರೆಡಿ. ಟೈಮರ್ ಹಾಕಿ. ಈಗ ನಿಮ್ಮ ಸಮಯ ಶುರುವಾಗ್ತಾ ಇದೆ. ಆಗ್ತಾ ಇದೆ. ಈಗ ಗಾಳಿಪಟ. ಯಾರಿಗೆ ಹೊಡಿಬೇಕು ಇವಾಗ? ಇದೇ ತಾನೇ. ಯಾಕೆ ಅವ್ರೊಂದು ಗಾಳಿಪಟ ಬಿಡಬಾರ್ದು? ಕರೆಕ್ಟಾ? ಅನೌನ್ಸ್ ಮಾಡಿ.
ಓಕೆ ಆಂಟಿ ಆಂಟಿ ಹಲೋ ತಾಯಿ ಕೇಳಿಸದೆ ಓಕೆ ಈ ಒಂದು ಸುದ್ದು ಮುಕ್ತಾಯ. ಮತ್ತೊಂದು ಜೋಡಿ ಸುಮಲತಾ ಮತ್ತು ಪ್ರದೀಪ್ ಅವ್ರು ನಮ್ ಜೊತೆ ಇದ್ದಾರೆ. ಹಾಯ್ ನಮಸ್ಕಾರ. ಹೇಗನ್ಸ್ತು ಬಂಗಾರ ಇಲ್ಲಿ ಆಟ ಆಡ್ತಾರೆ? ತುಂಬಾ ಚೆನ್ನಾಗಿ ಅನ್ಕೊಂಡಿದ್ರು ಸೆಲೆಕ್ಟ್ ಆಗ್ತಿದ್ರು ಇಲ್ಲ ಸೆಲೆಕ್ಟ್ ಆಗಿದೆ. ಓಕೆ ಲಪ್ಪ ಇತ್ತ ಅಂತಾರೆ. ಇಷ್ಟೆಲ್ಲ ಬಹುಮಾನಗಳನ್ನ ಗೆದ್ಕೊಂಡು ಹೋಗ್ತೀರಾ. ವೇದಿಕೆ ಮೇಲೆ ಹೋಗಿ ಆಟ ಆಡಿದ್ರಿ. ಸಂಡೆ ಹೊರಗ್ ಬಂದ್ರು ಆರಾಮಾಗಿ ಆಟ ಎಲ್ಲ ಆಡಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಅಲ್ಲ ನಾವೇನ್ ಮತ್ತಿಗೆ ಅಂತಾರೆ ಹೇಳಿ ಹೇಳ್ಬೋದು. ಸರ್ ಸಿರಿ ಕನ್ನಡದಲ್ಲಿ ಯಾವ ಅದೇ ನನ್ನಿಬ್ರು ನೀವು ನಾನು ಸ್ವಲ್ಪ ಮಾತಾಡಿದ್ನೆಲ್ಲ ಕೂಡ ಎಲ್ಲ ಬಂಗಾರದ ಜೋಡಿ ನೋಡಿ ಇವರು ಮಾತಾಡಿಲ್ಲ. ಅದಕ್ಕೆ ಯಾವಾಗ್ಲೂ ನಮ್ಮೆಲ್ಲ ಖುಷಿಯಾಗಿಲ್ಲ ಅಂತ ಆಟ ಆಡಿ ಖುಷಿ ಆಯ್ತು.